ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಮರಿಬೇಡಿ, ಯಾವಾಗಲೂ ಕೂಡ ಅತ್ಯುತ್ತಮವಾಗಿರೋದನ್ನು ಕೊಡೋದ್ರಲ್ಲಿ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಅದ್ಭುತವಾದ ಪಾಠ ಅದೇನೇ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಂತ. ನೋಡಿ, ಭಾರತ ಒಂದು ಕಾಲಕ್ಕೆ ಬಹಳಷ್ಟು ಅರ್ಥಹೀನ ನಂಬಿಕೆಗಳ ಜೊತೆಗೆ ಸಾಕ್ತಾ ಇದ್ದಾಗಲೇ ಭಾರತಕ್ಕೊಂದು ಬದಲಾವಣೆ ಬೇಕು, ಇದಕ್ಕೊಂದು ಅಭಿವೃದ್ಧಿ ಬೇಕು, ಇದಕ್ಕೊಂದು ವೇಗ ಬೇಕು ಅಂಥೇಳಿ ಸಮಾಜದ ಬದಲಾವಣೆಗೆ ಪಣ ತೊಟ್ಟು ಬದಲಾಯಿಸಿದಂಥ ಅನೇಕ ಸಾಮಾಜಿಕ ಸುಧಾರಕರ ಬಗ್ಗೆ ಈ ಪಾಠ ಇದೆ. ತುಂಬಾ ಅದ್ಭುತವಾದ ಪಾಠ. ಇಂಥ ಪಾಠಗಳನ್ನು ಕೇಳಬೇಕು ಅಂದರೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲ ರೀತಿಯ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳನ್ನು ಪಡಿಬೇಕು. ವಿಡಿಯೋನ ಕೊನೆವರೆಗೂ ನೋಡಬೇಕು. ಇಷ್ಟು ಕಷ್ಟಪಟ್ಟಿರ್ತೀವಿ, ಒಂದೊಳ್ಳೆ ಲೈಕ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ಗಳೇ ನಮಗೊಂಥರ ಬೂಸ್ಟ್ ಇದ್ದಂಗೆ ಅಂತ ಹೇಳ್ತಾ ಬನ್ನಿ, ಇವತ್ತಿನ ನಮ್ಮ ಈ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಒಂದು ಸುಧಾರಕರ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ತಾ ಅವರು ಯಾಕೆ ಇದನ್ನು ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ರು, ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ವ್ಯವಸ್ಥೆಗಳು ಶುರುವಾಗಿದ್ದೇ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಧಾರೆಗಳಿಂದ. ನಿಮಗೆಲ್ಲ ಗೊತ್ತಿರಲಿ, ಭಾರತಕ್ಕೆ ಅವರು ಆ ಕಾಲದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ವಿಚಾರಧಾರೆಯ ಪ್ರಭಾವ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮನನ ಮಾಡ್ತಾ ಬರ್ತಾರೆ. ಬಹಳಷ್ಟು ಒಂದು ಕಡೆ ಅವರಿಗೆ ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳು ಮತ್ತು ಪಾಶ್ಚಿಮಾತ್ಯ ಆಚಾರ ವಿಚಾರಗಳು ಇವೆರಡುಗಳ ಸಾಮ್ಯತೆಯನ್ನು ನೋಡ್ತಾ ಬರ್ತಾರೆ. ಒಂದಿಷ್ಟು ಲಾಭಗಳು, ಒಂದಿಷ್ಟು ನಷ್ಟಗಳ ಬಗ್ಗೆ ನೋಡ್ತಾ ಹೋಗ್ತಾರೆ. ಆದರೆ ಭಾರತ ಆ ವಿದೇಶಿ ಸಂಸ್ಕೃತಿಗಳಿಂದ ಹೆಚ್ಚು ಲಾಭವನ್ನು ಪಡೆಯೋದು ಬಿಟ್ಟು ನಷ್ಟದ ಕಡೆಗೆ ಹೆಚ್ಚಿನ ಎರವಲು ಪಡೆಯೋದಕ್ಕೆ ಶುರು ಮಾಡಿತ್ತು ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ, ನಿಮಗೆ ಗೊತ್ತಿರಲಿ, ಜ್ಞಾನ ವಿಜ್ಞಾನದ ಸಂಸ್ಕೃತಿ ಭಾರತಕ್ಕೆ ಮೊದಲಿಂದಲೂ ಇತ್ತು. ಆದರೆ ವಿದೇಶಿಯರು ಹೇಳುವ ಒಂದು ವೈಜ್ಞಾನಿಕ ನೆಲೆಗಟ್ಟಿಗೂ ಭಾರತ ಹೇಳ್ತಕ್ಕಂಥ ವೈಜ್ಞಾನಿಕ ನೆಲೆಗಟ್ಟಿಗೂ ಲಾಟ್ ಆಫ್ ಡಿಫರೆನ್ಸ್ ಇತ್ತು. ನಿಮಗೆ ಮನೆಯಲ್ಲೇ ಈಗ ಕೆಲವು ಆಚಾರಗಳನ್ನು ಹೇಳ್ತಾರೆ, ಅದನ್ನು ಮಾಡಬೇಡ, ಇದು ಹೋಗಬೇಡ, ಹಿಂಗೆ ನೋಡಬೇಡ, ಹಿಂಗೆ ಕೂರಬೇಡ ಅಂತ. ಹಿಂಗೆ ಮಾಡಬೇಡ, ಹಿಂಗೆ ಕೂರಬೇಡ, ನೋಡಬೇಡ, ಕೇಳಬೇಡ, ಇವೆಲ್ಲ ಹೇಳ್ತಾರೆ. ನೀವು ಯಾಕೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದಿಲ್ಲ. ಆದರೆ ಪಾಶ್ಚಿಮಾತ್ಯ ವಿಜ್ಞಾನ ಅದು ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನುವ ಫೈನಲ್ ಒಂದು ರಿಸಲ್ಟನ್ನು ಹೇಳೋದ್ರ ಮುಖಾಂತರ ನಮಗಿಂತನೂ ಅದು ಉತ್ಸುಕವಾಗಿದೆ ಅನ್ನೋ ರೀತಿ ನಮಗದು ಬಿಂಬಿಸ್ತು. ಆದರೆ ಭಾರತ ಅದಕ್ಕಿಂತ ಮುಂಚೆ ತನ್ನ ಸಂಸ್ಕೃತಿಯಲ್ಲೇ ಆ ವಿಚಾರಗಳನ್ನು ಹೊಂತಾ ಬರ್ತಾಯಿತ್ತು. ಕೆಲವು ವಿಚಾರಗಳಿಗೆ ನಮ್ಮಲ್ಲಿ ಉತ್ತರನೇ ಇರಲಿಲ್ಲ, ಕೆಲವು ಆಚರಣೆಗಳಿಗೆ ನಮ್ಮಲ್ಲಿ ಉತ್ತರನೇ ಇರಲಿಲ್ಲ. ಇಂಥದ್ರ ಹಿಂದೆ ನಮ್ಮ ಸಮಾಜ ಬಿದ್ದಿದ್ದನ್ನು ಕಂಡು ಪಾಶ್ಚಿಮಾತ್ಯ ವೈಜ್ಞಾನಿಕ ವಿಚಾರಧಾರೆಗಳು, ಮಾನವತಾವಾದ ಮತ್ತು ಕಾರ್ಯಕಾರಣ ಸಿದ್ಧಾಂತದ ಪ್ರಭಾವ ಭಾರತೀಯರ ಮೇಲೆ ಆಗಬೇಕು ಅನ್ನೋದೇ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಗಳು ಶುರುವಾಯಿತು. ಹಾಗಾಗಿನೇ ಭಾರತದಲ್ಲಿ ಪುನರುಜ್ಜೀವನ ಚಳುವಳಿಯನ್ನು ಆರಂಭಿಸೋದಕ್ಕೆ ಶುರು ಮಾಡ್ತಾರೆ. ಯುರೋಪಲ್ಲಿ 14-15ನೇ ಶತಮಾನದಲ್ಲೇ ಜನರು ಇದು ಯಾಕೆ, ಇದು ಹೇಗೆ, ಇದು ಯಾಕಾಗಿ ಈ ಥರದ ಪ್ರಶ್ನೆಗಳನ್ನು ಹಾಕೋದ್ರ ಮುಖಾಂತರ ಅದರ ಹಿಂದಿನ ವಿಜ್ಞಾನ ಮತ್ತು ಸುಧಾರಣೆಗಳನ್ನು ಅರ್ಥಕೊಂಡ್ರು. ಆದರೆ ಭಾರತ 18ನೇ ಶತಮಾನದವರೆಗೂ ತನ್ನ ಈ ಒಂದು ವಿಚಾರಧಾರೆಗಳನ್ನು ಹೊರಹಾಕೋದಕ್ಕೆ ಟೈಮ್ ತಗೊಳ್ತು. ಆದರೂ ಕೂಡ ಭಾರತದಲ್ಲಿ ಪುನರುಜ್ಜೀವನ ಚಳುವಳಿ ಆರಂಭಗೊಳ್ತೋ. ಇದರಿಂದ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಶುರುವಾದವು ಅಂತಲೇ ಹೇಳಲಾಗತ್ತೆ. ಆ ನಿಟ್ಟಿನಲ್ಲಿ ಬ್ರಹ್ಮ ಸಮಾಜ ನಮಗೆ ಮೊದಲ ಹಾದಿಯನ್ನು ತೋರಿಸ್ಕೊಡ್ತು. ಹೆಸರು ರಾಮ್ ಮೋಹನ್ ರಾಯ್, ಅದಾದ ನಂತರ ಅವರಿಗೆ ರಾಜಾರಾಮ್ ಮೋಹನ್ ರಾಯ್ ಅಂತ ಬಿರುದು ಬಂತು. ರಾಜ ಅನ್ನೋದು ಅವರಿಗೊಂದು ಬಿರುದು. ಅಕ್ಬರ್ ಎರಡನೇ ಅಕ್ಬರ್ ಅಂತೇಳಿ ಮೊಘಲ್ ಸಾಮ್ರಾಟರಲ್ಲಿ ಔರಂಗಜೇಬ್ ನಂತರ ಬಹದ್ದೂರ್ ಶಾ ಜಾಫರ್ ನಂತರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ, ಅವನಿಗೆ ಬ್ರಿಟಿಷರಿಂದ ಬರಬೇಕಾದಂಥ ಪೆನ್ಷನ್ ಬರಲಿಲ್ಲ. ಆಗ ಬ್ರಿಟಿಷ್ ಗೌರ್ನಮೆಂಟ್ ಸಂಸತ್ ವಿರುದ್ಧ ಅವರು ಇಂಗ್ಲೆಂಡ್ಗೆ ತೆರಳಿ ಅಲ್ಲಿ ವಾದ ಮಾಡಿ ಆ ಒಂದು ಪೆನ್ಷನನ್ನು ಬರೋ ಹಾಗೆ ಮಾಡ್ತಾರೆ. ಆ ಪೆನ್ಷನ್ ಬರೋ ಹಾಗೆ ಮಾಡಿದ್ರಿಂದ ಎರಡನೇ ಅಕ್ಬರ್
ರಾಜ ಅನ್ನುವ ಬಿರುದನ್ನು ರಾಮ್ ಮೋಹನ್ ರಾಯ್ ಅವರಿಗೆ ಕೊಡೋದ್ರ ಮುಖಾಂತರ ಅವತ್ತಿಂದ ಅವ್ರ ಹೆಸರು ರಾಜಾರಾಮ್ ಮೋಹನ್ ರಾಯ್ ಆಯಿತು. ಇವ್ರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾವಾಗಲೂ ಹೇಳ್ತಾ ಇದ್ವಿ. ಯಾರು ಹಾಗೆ ಹೇಳಿದವರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರ ಸಾಮಾಜಿಕ ಸುಧಾರಣಾವಾದದ ವಿಚಾರಧಾರೆಗಳಿಂದ ತುಂಬಾ ಅವರು ಇಂಪ್ರೆಸ್ ಆಗ್ತಾರೆ. ಹೇಗೆ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ತೊಲಗಿಸೋದಕ್ಕಾಗಿ ಅದರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಶುರು ಮಾಡ್ತಾರಲ್ಲ, ಅದು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಅವ್ರಿಗೆ ಟೈಟ್ಲನ್ನು ಕೊಡ್ತಾರೆ. ಹೀಗೆ ರಾಮ್ ಮೋಹನ್ ರಾಯ್ ಅವರು ಸಾಮಾಜಿಕ ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮೊದಲು ಸಮಾನ ಮನಸ್ಕರುಳ್ಳಂತಹ 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಬಟ್ ಆತ್ಮೀಯ ಸಭಾ ಸ್ವಲ್ಪ ಕಾಲದ ಒಳಗಡೆ ಅದು ಏನಾಯಿತು, ವಿಚಾರಧಾರೆಗಳಿಂದ ವಿಚಲಿತ ಆಗ್ತಾ 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 ಕೊನೆಗೊಳ್ತು. ಆಗ ಅವರು ಶುರು ಮಾಡಿದ್ದು 1828ರಲ್ಲಿ, ನೆನ್ಪಿಟ್ಕೊಳ್ಳಿ, 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅದು ಸ್ವಲ್ಪ ಇಸ್ವಿ ಸರಿ ಮಾಡ್ಕೊಳ್ಳಿ. 1828ರಲ್ಲಿ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಅನೇಕ ಸಾಮಾಜಿಕ ಧಾರ್ಮಿಕ ಮೂಢನಂಬಿಕೆಗಳ ವಿಚಾರಗಳ ವಿರುದ್ಧ ಹೋರಾಟ ಶುರು ಮಾಡ್ತಾರೆ. ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪದ್ಧತಿಗಳು, ಬಹುಪತ್ನಿತ್ವ, ಬಾಲ್ಯ ವಿವಾಹದಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆದರೆ ಅವ್ರ ಜೀವನದಲ್ಲಿ ಈ ರೀತಿ ಹೋರಾಟ ಮಾಡೋದಕ್ಕೊಂದು ಒಳ್ಳೆ ಘಟನೆ ಅವ್ರನ್ನ ಇಂಪ್ರೆಸ್ ಮಾಡ್ತು. ಅಂದರೆ ಹೋರಾಟ ಮಾಡಲೇಬೇಕು ಅನ್ನೋ ಮನಸ್ಥಿತಿಗೆ ತಂದಿದ್ದೆ ಅವರ ಅಣ್ಣನ ಸಾವು. ಅವರ ಅಣ್ಣನ ಸಾವಾದಾಗ ತಾಯಿಯಂತೆ ನೋಡ್ತಿದ್ದಂಥ ಅತ್ತಿಗೆಮ್ಮನನ್ನು ಆವತ್ತು ಅವರ ಅಣ್ಣನ ಚಿತೆಯೊಂದಿಗೆ ಸುಡ್ತಾರೆ. ಇಂತಹ ಸತಿ ಸಹಗಮನ ಪದ್ಧತಿಯ ವಿರುದ್ಧ ನೋಡಿದಂತಹ ರಾಮ್ ಮೋಹನ್ ರಾಯ್ ಅವರು ಅವತ್ತೇ ಸಿಡಿದೆದ್ದಿದ್ರು. ತನ್ನ ತಾಯಿಯನ್ನು ಕಳ್ಕೊಂಡಂತಹ ಒಂದು ನೋವು ಅವರಲ್ಲಿ ಮೂಡೋದಕ್ಕೆ ಶುರುವಾಯಿತು. ಇಂಥ ಅರ್ಥಹೀನ ಪರಿಸ್ಥಿತಿಯ ವಿರುದ್ಧ ನಾನು ಹೋರಾಟ ಮಾಡಲೇಬೇಕು ಅಂಥೇಳಿ ಸತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರದ ಸಹಾಯವನ್ನು ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದ ವಿಲಿಯಂ ಬೆಂಟಿಕ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಸಹಮತ ಕೂಡ ಕೊಡ್ತಾರೆ. ಹಾಗಾಗಿ 1828ರ ವೇಳೆಗೆ ಸತಿ ಸಹಗಮನ ನಿಷೇಧ ಅನ್ನುವ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಭಾರತದಲ್ಲಿ ಇಂಥ ಅರ್ಥಹೀನ ಪದ್ಧತಿಯ ವಿರುದ್ಧ ಕಾನೂನೊಂದು ಜಾರಿಗೆ ಬರುತ್ತೆ. ಅದಷ್ಟಕ್ಕೆ ಸುಮ್ಮನಾಗಲಿಲ್ಲ, ಕೇವಲ ಸಾಮಾಜಿಕ ಸುಧಾರಣೆ ತಂದರೆ ಆಗಲಿಲ್ಲ. ಇಲ್ಲಿ ಶೈಕ್ಷಣಿಕವಾಗಿ ಬರ್ತಾ ಇರೋ ಮುಂದಿನ ಫ್ಯೂಚರಲ್ಲಿ ಅತ್ಯದ್ಭುತವಾದಂಥ ವಿಚಾರಗಳನ್ನು ತುಂಬಬೇಕು ಅಂದರೆ ಅದು ಮಕ್ಕಳಲ್ಲಿ ನಾವು ಅದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಬೆಂಬಲಿಸ್ತಾರೆ. ವಿಜ್ಞಾನ ಆಧಾರಿತ ಶಿಕ್ಷಣ ಭಾರತಕ್ಕೊಂದು ಅತ್ಯುತ್ತಮವಾದಂಥ ಬದಲಾವಣೆ ತರಬಲ್ಲದು ಅಂತ ಅವ್ರು ನಂಬ್ತಾರೆ. ಹಾಗಾಗಿ ಆಂಗ್ಲಿಸಿಸ್ಟ್ನ ಈ ವಾದಗಳನ್ನು ಇವರು ಒಪ್ಕೊಂಡು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಬೆಂಬಲಿಸ್ತಾರೆ. ಭಾರತದಲ್ಲಿ ಏಕದೇವತಾ ಆರಾಧನೆಯನ್ನು ತರ್ತಾರೆ. ದಿ ಮೊನೊಥಿಸ್ಟ್ ಅನ್ನುವಂಥ ಕೃತಿ ಇವತ್ತು ಕೂಡ ಏಕದೇವತಾ ಆರಾಧನೆಯ ಬಗ್ಗೆ ಬಹಳ ಅದ್ಭುತವಾಗಿ ನಮಗದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಇನ್ನು ಅವರೆಲ್ಲ ಸಾಮಾಜಿಕ ಸುಧಾರಣೆಗಳ ಮೂಲಕ ಏನು ಹೇಳಬೇಕು ಅಂದ್ಕೊಂಡಿದ್ರೋ ಅದೆಲ್ಲದನ್ನು ಕೂಡ ಸಂವಾದ ಕೌಮುದಿ ಅನ್ನುವ ಪತ್ರಿಕೆಯ ಮುಖಾಂತರ ಅವರು ಪ್ರಕಟಪಡಿಸ್ತಾರೆ. ಹಾಗೆ ಪ್ರಕಟಪಡಿಸುವಾಗಲೂ ಕೂಡ ಅರ್ಥಹೀನ ಪದ್ಧತಿಗಳ ವಿರುದ್ಧ ಸಮಾಜದ ಸದಸ್ಯರು ಹೇಗೆ ಹೋರಾಟ ಮಾಡಬೇಕು, ಅವುಗಳನ್ನು ತೊಲಗಿಸ್ಬೇಕು ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಮುಂದೆ ಹಿಂದೂ ಧರ್ಮ ಪರಿಶುದ್ಧಗೊಳ್ಳಬೇಕು, ಹಾಗೆ ಪರಿಶುದ್ಧಗೊಳ್ಳಲಿಕ್ಕೆ ನಿಜವಾಗಲೂ ಉಪನಿಷತ್ತುಗಳಲ್ಲಿ ಏನಿದೆ ಅನ್ನೋದ್ರ ವಿಚಾರಧಾರೆಗಳಲ್ಲಿ 5 ಉಪನಿಷತ್ತುಗಳನ್ನು ಬಂಗಾಳಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಯಾಕೆಂದರೆ ನಿಮಗೆ ಗೊತ್ತಿರಲಿ, ನಮ್ಮಲ್ಲಿರ್ತಕ್ಕಂಥ ಸಂಪೂರ್ಣ ಜ್ಞಾನ ವಿಜ್ಞಾನ ಎಲ್ಲವೂ ಕೂಡ ಸಂಸ್ಕೃತದಲ್ಲೇ ಇರೋದು. ಆದರೆ ಸಂಸ್ಕೃತವನ್ನು ದೇವಭಾಷೆ ಅಂತ ಬಂದರು. ಹಾಗಾಗಿ ಒಂದು ದೇವಭಾಷೆಯನ್ನು ಇನ್ನು ಕೆಳವರ್ಗಗಳು ಅವತ್ತು ಕಲಿಯುವ ಅವಕಾಶ ಇರಲಿಲ್ಲ. ಪುರೋಹಿತ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಕ್ಷತ್ರಿಯ ವೈಶ್ಯ ಶೂದ್ರ ವರ್ಗಗಳಿಗೆ ಅದರ ಅವಕಾಶ ಇರಲಿಲ್ಲ. ಹಾಗಾಗಿ ಅಲ್ಲಿ ಪೂಜಾರಿ ಏನು ಹೇಳ್ತಾನೋ ಅದನ್ನು ಕೇಳೋವಂಥ ಪರಿಸ್ಥಿತಿ ಎಲ್ಲರಿಗೂ ಇತ್ತು. ಒಬ್ಬ ಸ್ವಾಮಿ ಏನು ಹೇಳ್ತಾನೋ ಅದನ್ನು ಕೇಳೋ ಪರಿಸ್ಥಿತಿ ಎಲ್ಲರಿಗೂ ಇತ್ತು. ಕೊನೆಗೆ ಶುರುವಾಯಿತು ನೋಡಿ, ಯಾವಾಗ ಅದರಲ್ಲಿರೋ ವಿಚಾರಧಾರೆಗಳು ನಿಜವಾಗಲೂ ಏನು ಅನ್ನುವಂಥ ವಿಚಾರಗಳನ್ನು ಎಲ್ಲರಿಗೂ ಪರಿತಪಿಸಿ ಅಂದರೆ ಅದನ್ನು ಪ್ರತಿಯಾಗಿ ಹೇಳೋದ್ರ ರೂಪಾಂತರವನ್ನು ಮಾಡೋದಕ್ಕೆ ಶುರು ಮಾಡಿದಾಗಲೇ ಹಿಂದೂ ಧರ್ಮದಲ್ಲಿ ಶುದ್ಧತೆ ಎಷ್ಟಾಗಬೇಕು ಅನ್ನೋದು ಗೊತ್ತಾಗತ್ತೆ. ಹೀಗಾಗಿ ಇಂಗ್ಲೀಷ್ ಶಿಕ್ಷಣವನ್ನು ಅವರು ಪ್ರಚಾರ ಮಾಡ್ತಾ
ಒಂದು ಶಾಲೆಯನ್ನು ಕೂಡ ಅವರು ಸ್ಥಾಪನೆ ಮಾಡಿದರು. ಮುಂದೆ ವೇದಾಂತ ಕಾಲೇಜ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಮತ್ತು ಅವರು ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರಲ್ಲಿ ಇವರೂ ಒಬ್ಬರು ಅಂತೇಳಿ ಹೇಳಲಾಗತ್ತೆ. ಅನೇಕ ನಿಯತಕಾಲಿಕೆಗಳಿಗೂ ಕೂಡ ತಮ್ಮ ಲೇಖನಗಳನ್ನು ಹೊರಡಿಸ್ತಾರೆ. ಮುಂದೆ ಇವರ ಸಮಾಜಮುಖಿ ಕಾರ್ಯಗಳನ್ನು ಇವರ ಮರಣಾನಂತರದಲ್ಲೂ ಕೂಡ ದೇವೇಂದ್ರನಾಥ ಟ್ಯಾಗೋರ್, ನಿಮಗೆ ಗೊತ್ತಿರಲಿ, ದ್ವಾರಕನಾಥ ಟ್ಯಾಗೋರು, ದೇವೇಂದ್ರನಾಥ ಟ್ಯಾಗೋರು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಇವರೆಲ್ಲ ಅಪ್ಪ ಮಕ್ಕಳ ಸಂತತಿ ಇದು. ಹಾಗಾಗಿ ಇವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಕೇಶವಚಂದ್ರ ಸೇನ್ ಸುಧಾರಣವಾದದ ಬ್ರಹ್ಮ ಸಮಾಜ ವಿಚಾರಧಾರೆಗಳನ್ನು, ಮುಂದೆ ಭಾರತೀಯ ಬ್ರಹ್ಮ ಸಮಾಜ ವಿಚಾರಧಾರೆಗಳನ್ನು ಕೂಡ ಅವರು ನೆಕ್ಸ್ಟ್ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಂಥ ಅದ್ಭುತವಾದ ವಿಚಾರಧಾರೆಗಳನ್ನು ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದಿಂದ ಸ್ಟಾರ್ಟ್ ಆಯಿತು. ಒಂದು ಕಡೆ ಬಂಗಾಳದಲ್ಲಿ ವಿಚಾರಧಾರೆಗಳು ಶುರುವಾದರೆ, ಮತ್ತೊಂದು ಕಡೆ ಬಾಂಬೆನಲ್ಲಿ, ಮುಂಬೈ ಪ್ರಾಂತ್ಯದಲ್ಲೂ ಕೂಡ ಸಾಮಾಜಿಕ ಸುಧಾರಣವಾದ ಬೇಕು ಅನ್ನೋದು ಶುರುವಾಗಿತ್ತು. ಹಾಗಾಗಿ 1868ರಲ್ಲಿ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜ್, ಆತ್ಮರಾಮ್ ಪಾಂಡುರಂಗ ಅವರು ಶುರು ಮಾಡ್ತಾರೆ. ನೋಡಿ, ಈ ಪ್ರಾರ್ಥನಾ ಸಮಾಜವೇ ಭಾರತದಲ್ಲಿ ಒಂದು ರೀತಿಯ ವಿಶೇಷವಾಗಿ ಅಂತ ಹೇಳಬೇಕು ಅಂದರೆ ಕಾನೂನು ಚೌಕಟ್ಟಿನ ವಿಚಾರಧಾರೆಗಳಲ್ಲಿ, ಸಾಮಾಜಿಕ ಸುಧಾರಣೆಗಳಲ್ಲಿ ನ್ಯಾಯಯುತವಾಗಿ ಏನು ಬದಲಾವಣೆಗಳು ತರಬೇಕು ಅನ್ನೋದ್ರ ಬಗ್ಗೆ ಬ್ರಹ್ಮ ಸಮಾಜ ಹಾಕಿಕೊಟ್ಟ ಅಡಿಪಾಯದ ಮೇಲೆ ಇವರು ಬಿಲ್ಡಿಂಗ್ ಕಟ್ಟಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿನೇ ಮಹಾದೇವ್ ಗೋವಿಂದ ರನಾಡೆ ಅವರು, ಅಂದರೆ MG ರನಾಡೆ ಅವರು ಮತ್ತು ಚಂದಾವರ್ಕರ್ ಅವರು, ಬಹಳ ವಾಗ್ಳೆ ಅವರು ತುಂಬಾ ಹೋರಾಟವನ್ನು ಮಾಡ್ತಾರೆ. ಮುಂದೆ ನಿಮಗೆ ಗೊತ್ತಿದೆ, MG ರಾನಡೆ ಅವರ ವಿಚಾರಧಾರೆಯಿಂದ ಬಂದಂಥವರು ಅನೇಕ ಜನರು ಮುಂದೆ ಭಾರತದ ರಾಷ್ಟ್ರೀಯತೆಯ ಹೋರಾಟದಲ್ಲಿ ಎಷ್ಟು ಅಗ್ರೆಸಿವ್ ಆಗಿದ್ದರು ಅಂತ. ನೆಕ್ಸ್ಟ್ ಚಂದಾವರ್ಕರ್ ಕೂಡ ನಿಮಗೆ ಗೊತ್ತಿದೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿತಾರೆ. ಹಂಗೆ ಮುಂದುವರೆದಂಥ ಏಕೈಕ ಕನ್ನಡಿಗ ಕೂಡ ಅವರೇನೇ ಆಗಿದ್ದರು. ಸೊ ನೆಕ್ಸ್ಟ್ ಬಂದರೆ ಇವರ ಪ್ರಾರ್ಥನಾ ಸಮಾಜದ ಪ್ರೋತ್ಸಾಹ ಹೇಗೇನಾಗಿತ್ತು ಅಂದರೆ, ವಿಧವಾ ವಿವಾಹ, ಯಾಕೆ ವಿಧವೆಯರಿಗೆ ಮದುವೆ ಮಾಡಬಾರ್ದು, ಅವರನ್ನೂ ಕೂಡ ನೀವು ಮದುವೆ ಮಾಡಬೇಕು. ಯಾಕೆ ಅಂತಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಭಾರತದಲ್ಲಿ ಅವಾಗ ಮದುವೆ ಮಾಡ್ತಾಯಿದ್ರು. ಬಾಲ್ಯ ವಿವಾಹದಂಥ ಪದ್ಧತಿಗಳು ಜಾರಿಯಲ್ಲಿತ್ತು. ಹಾಗಾಗಿ ಬಾಲ್ಯದಲ್ಲೇ ಇನ್ನು 7-8 ವರ್ಷದಲ್ಲಿ ನೀನು ಗಂಡ ಸತ್ತೋಗಿ ನಿನಗೆ ಅಂತ ಹೇಳಿದಾಗ ಆ ಮಗು ತನ್ನ ಇಡೀ ಜೀವನವನ್ನು ಹೆಂಗೆ ಕಳಿಬೇಕು, ಅಂತಹ ವಿಚಾರಧಾರೆಗಳನ್ನು ಮನಗಂಡೆ ವಿಧವಾ ವಿವಾಹ ಪದ್ಧತಿಗಳು ಜಾರಿಗೆ ಬರಬೇಕು ಅಂತ ವಾದ ಮಾಡ್ತಾರೆ. ಅಂತರ್ಜಾತಿ ವಿವಾಹಗಳನ್ನು ಇವರು ಪ್ರೋತ್ಸಾಹ ಮಾಡಿದ್ರು. ಮಹಿಳೆಯರ ಸ್ಥಾನಮಾನದಲ್ಲಿ ಉನ್ನತ ಸ್ಥಾನಮಾನವನ್ನು ತಂದರೆ ಮಾತ್ರ ಸಮಾಜದ ಅಭಿವೃದ್ಧಿ ಅಂಥೇಳಿ ಇವರು ಕೂಡ ಹೇಳ್ತಾರೆ. ಮುಂದೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು ಇದನ್ನೇ, ಮಹಿಳೆಯರು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿದರೆ ಮಾತ್ರ ನಮ್ಮಂತಹ ದೇಶಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಾಗತ್ತೆ ಅಂತ. ಮುಂದೆ ಅನಾಥಾಶ್ರಮ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಬಹಳಷ್ಟು ಜನರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ದೊರಕಿಸಿಕೊಡ್ತಾರೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ಇದೇ ಪ್ರಾರ್ಥನಾ ಸಮಾಜದ ವಿಚಾರಧಾರೆಯಿಂದ ಮುಂದುವರೆದು ಸತ್ಯಶೋಧಕ ಸಮಾಜದ ಬಗ್ಗೆ ನಾವು ಮಾತಾಡ್ತೀವಿ. 1873ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಹೇಳಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು, ಒಂದು ಕಡೆ ಸಾವಿತ್ರಿಬಾಯಿ ಫುಲೆ, ಮತ್ತೊಂದು ಕಡೆ ಜ್ಯೋತಿಬಾ ಫುಲೆ, ಇವರು ಬಹಳ ಅದ್ಭುತವಾದಂಥ ಸಮಾಜ ಸುಧಾರಕರು ಇವರು. ಓಕೆ, ಭಾರತದಲ್ಲಿ ಇವರ ಸಮಾಜ ಸುಧಾರಣೆ ಎಷ್ಟು ಮಟ್ಟಿಗಿತ್ತು ಅಂತಂದರೆ, ಇವ್ರನ್ನ ಫಾಲೋ ಮಾಡೋದಕ್ಕೆ BR ಅಂಬೇಡ್ಕರ್ ಅಂಥವರು ಕೂಡ ಇವ್ರನ್ನ ಒಬ್ಬ ತಾತ್ವಿಕ ಮಾರ್ಗದರ್ಶಕರು ಅಂಥೇಳಿ ಸ್ವೀಕಾರ ಮಾಡೋಷ್ಟು ಮಟ್ಟಿಗೆ ಇವರು ಸಮಾಜದಲ್ಲಿ ಬದಲಾವಣೆ ಕೈ ಹಾಕ್ತಾರೆ. ಮೊದಲ ಬಾರಿಯೇ ನಿಮಗೆ ಗೊತ್ತು, ಇವರಿಗೆ ಫುಲೆ ಅಂತಂದರೆ ಇವರು ಅಲ್ಲಿನ ಸನ್ನಿಧಾನಕ್ಕೆ ಮಾಲೆಯನ್ನು ಮಾಡಿ ಕೊಡ್ತಕ್ಕಂಥ ಫ್ಯಾಮಿಲಿ ಆಗಿತ್ತು. ಹಾಗಾಗಿ ಇವರಿಗೆ ಫುಲೆ ಅಂತ ಹೇಳಿ ಹೆಸರು ಬರುತ್ತೆ. ಹಾಗಾಗಿ ಜ್ಯೋತಿಬಾ ಫುಲೆ ಅವರು ಮೊದಲಿಗೆ ಇವರು ಶುರು ಮಾಡಿದ್ದೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿ ಅಂತ ಕರಿತೀವಿ. ಎಲ್ಲ ಉನ್ನತ ಹುದ್ದೆಗಳು, ಎಲ್ಲ ದೇವಸ್ಥಾನಗಳ ವಿಚಾರಧಾರೆಗಳು ಎಲ್ಲದರಲ್ಲೂ ಕೂಡ ಬ್ರಾಹ್ಮಣರಿಗೆ ಕೊಡ್ತಾ ಇದ್ದಂಥ ಆದ್ಯತೆಯನ್ನು ಕಡಿಮೆ ಮಾಡಿ ಅಂತ. ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಕೂಡ ಅವ್ರಿಗೆ ಕೊಡ್ತೀರಿ, ಕಂದಾಯದ ಹುದ್ದೆಗಳನ್ನು ಅವ್ರಿಗೆ ಕೊಡ್ತೀರಿ, ಜನರ ಜೊತೆ ವ್ಯವಹಾರ ಮಾಡೋ ಹುದ್ದೆಗಳನ್ನು ಅವ್ರಿಗೆ ಕೊಡ್ತೀರಾ, ಜೊತೆಗೆ ದೇವಸ್ಥಾನದಲ್ಲಿ ಅರ್ಚಕರನ್ನು ಅವ್ರನ್ನೇ ಮಾಡ್ತೀರಾ. ಈ ಥರದ ಉನ್ನತ ಎಲ್ಲ ಕಾರ್ಯಗಳಲ್ಲಿ ಬ್ರಾಹ್ಮಣರಿಗೆ ಕೊಡ್ತಾ ಇದ್ದದ್ದನ್ನು ವಿರೋಧ ಮಾಡ್ತಾರೆ. ಬ್ರಾಹ್ಮಣೇತರ ಚಳುವಳಿ, ಪ್ರತಿಯೊಬ್ಬ ಅರ್ಹನಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಅವಾಗ ಅವ್ರು ಹೇಳಿದ್ದೇನೋ, ವೇದಗಳು, ವೇದಾಂತಗಳು, ಶೈಕ್ಷಣಿಕ ಹಿನ್ನೆಲೆ ಉಳಿದ ವರ್ಗಗಳಿಗಿಲ್ಲ ಅಂತ ಶುರುವಾದಾಗಲೇ ಅವರು ಶಾಲೆಗಳ ಸ್ಥಾಪನೆ ಕೈ ಹಾಕ್ತಾರೆ. ಅಸ್ಪೃಶ್ಯರು ಕೂಡ ಶಿಕ್ಷಣವನ್ನು ಕಲಿಬೇಕು, ಸಮಾಜದಲ್ಲಿ ನಿಮ್ಮದೇ ಆದಂಥ ಐಡೆಂಟಿಟಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ.
ಅನಾಥರು ಮತ್ತು ಕೆಳವರ್ಗದವರಿಗೆ ಹಾಗೂ ವಿಧವೆಯರಿಗೂ ಕೂಡ ಇವರು ಶಿಕ್ಷಣವನ್ನು ಕಲಿಸೋದ್ರ ಮುಖಾಂತರ ಬಹಳಷ್ಟು ಬದಲಾವಣೆಗಳಿಗೆ ಇವರು ನಾಂದಿ ಆಗ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವರ ಎಲ್ಲ ವಿಚಾರಧಾರೆಗಳು ಹೊರಬಂದಿದ್ದೆ ಗುಲಾಮಗಿರಿ ಅನ್ನುವಂಥ ಪುಸ್ತಕದಿಂದ. ಹಾಗಾಗಿ ಗುಲಾಮಗಿರಿ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಜ್ಯೋತಿಬಾ ಫುಲೆ ಅವರು ಸಮಾಜದ ಪ್ರತಿ ಹಂತದಿಂದ ನಾವು ಹೊರಗೆ ಬರಬೇಕು, ಹೇಗೆ ಗುಲಾಮಗಿರಿಯಿಂದ ನಾವು ಹೊರಗೆ ಬಂದರೆ ಸಮಾಜದ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಸೊ ಇವರ ಜೊತೆಗೆ ಕೈ ಜೋಡಿಸಿದವರೇ ಸಾವಿತ್ರಿಬಾಯಿ ಫುಲೆ ಅವರು. ಪುಣೆಯಲ್ಲಿ ಬಾಲಕಿಯರಿಗಾಗಿ ಶಾಲೆಯನ್ನು ಆರಂಭಿಸ್ತಾರೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತುಂಬಾ ಶ್ರಮಿಸ್ತಾರೆ ಇವರು. ಹಾಗಾಗಿ ಬಹಳ ಕಡೆ ಅವತ್ತಿನ ಕಾಲಕ್ಕೆ 1863ರಲ್ಲಿ ವಿಧವೆಯರಿಗೆ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಅವರಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಏನು ಶಿಶು ಹತ್ಯೆ ನಡೀತಾ ಇತ್ತು ಅಂಥ ಶಿಶು ಹತ್ಯೆ ತಡೆಯೋದಕ್ಕೂ ಕೂಡ ಇವರು ಪ್ರಯತ್ನ ಮಾಡ್ತಾರೆ. ಮತ್ತು ನಿಮಗೆ ಗೊತ್ತಿದೆ, ಪ್ರತಿ ವರ್ಷ ಜನವರಿ 3ನೇ ತಾರೀಕು ಜ್ಯೋತಿಬಾ ಫುಲೆ ಅವರ ಆರಾಧ್ಯ ದಿನವನ್ನಾಗಿಯೂ ಕೂಡ ಆಚರಣೆ ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಅವ್ರನ್ನ ಆರಾಧಿಸ್ತೀವಿ. ಹಾಗಾಗಿ ಬಿ ಆರ್ ಅಂಬೇಡ್ಕರ್ ಅಂತವರು ಕೂಡ ಫುಲೆ ಅವ್ರನ್ನ ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕರಿಸಿದ್ದೇ ಇಂಥ ವಿಚಾರಧಾರೆಗಳಿಂದ ಅಂತ ಹೇಳ್ಬೋದು. ಮುಂದೆ ಬರೋಣ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಪವರ್ಫುಲ್ ಒಂದು ಸಮಾಜ ಅಂತಂದರೆ ಅದು ಆರ್ಯ ಸಮಾಜ. ನಿಜವಾಗ್ಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆರ್ಯ ಸಮಾಜ ಒಂದೇನಾದರೂ ನಮ್ಮಲ್ಲಿ ಹುಟ್ಟದೇ ಇದ್ದಿದ್ರೆ ಭಾರತದ ರಾಷ್ಟ್ರೀಯ ಚಳುವಳಿಗೆ ಆ ಸ್ಪೀಡ್ ಬರ್ತಿರಲಿಲ್ಲ ಅಂತ. ಆ ಒಂದು ರಾಷ್ಟ್ರೀಯ ಚಳುವಳಿಯ ಆಕ್ಸಿಲೇಟರನ್ನು ಕೊಟ್ಟವರೇ ಈ ಆರ್ಯ ಸಮಾಜದ ದಯಾನಂದ ಸರಸ್ವತಿ ಅವರು. ದಯಾನಂದ ಸರಸ್ವತಿ ಅವರ ಮೂಲ ಹೆಸರೇ ಮೂಲಶಂಕರ ಅಂತ. ಅವ್ರಿಗೆ ಮೂಲಶಂಕರ ಅಂತ ಕರೀತಾಯಿದ್ರು. ಅವರು ಹೇಳ್ತಾರೆ, ಒಂದು ಕಡೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ಕೊಟ್ಟರು. ಭಾಳಷ್ಟು ಜನರಿಗೆ ಇದು ವೇದಗಳಿಗೆ ಹಿಂತಿರುಗಿ ಅಂದರೆ ವೇದ ಮುಂದಿಟ್ಕೊಂಡು ಹಿಂತಿರುಗೋದಲ್ಲ, ಅಥವಾ ವೇದ ಎಲ್ಲಿದ್ದಾಳೋ ಅವಳು ಹಿಂದೆ ತಿರುಗೋದಲ್ಲ. ಭಾಳಷ್ಟು ಜನಕ್ಕೆ ಜೋಕ್ ಮಾಡ್ತಾ ಇರ್ತೀವಿ ನಾವು, ಅದಲ್ಲ. ವೇದಗಳಿಗೆ ಹಿಂತಿರುಗಿ ಅಂದರೆ ಋಗ್ವೇದದ ಕಾಲದ ಸಮಾಜ ಪದ್ಧತಿಗೆ ಮರಳಿ ಅಂತ. ಮತ್ತು ಅದೇ ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಕಾಲಕ್ಕಲ್ಲ. ಋಗ್ವೇದದ ಕಾಲದಲ್ಲಿ ಎಲ್ಲರಿಗೂ ಸಮಾನವಾದಂಥ ವ್ಯವಸ್ಥೆ ಇತ್ತು, ವರ್ಗ ವ್ಯವಸ್ಥೆ ಇತ್ತು, ಜಾತಿ ಪದ್ಧತಿ ಇರಲಿಲ್ಲ. ಯಾರು ಶ್ರಮಜೀವಿ ಇದ್ದಾನೋ ಅವನಿಗೆ ಉನ್ನತ ಸ್ಥಾನಮಾನ ಇತ್ತು, ಯಾವನಿಗೆ ಅರ್ಹತೆ ಇದೆಯೋ ಅವನಿಗೆ ಉನ್ನತ ವ್ಯವಸ್ಥೆಗಳಿತ್ತು. ಇಲ್ಲಿ ಯಾರು ಮೇಲು ಕೀಳು ಅನ್ನೋ ಸಮಾಜ ಭಾವನೆಯೇ ಇರಲಿಲ್ಲ. ಅಂತಹ ಒಂದು ಋಗ್ವೇದ ಕಾಲದ ಸಮಾಜವನ್ನು ಬಹಳಷ್ಟು ಇಷ್ಟಪಟ್ಟಂಥ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ಹಾಗಾಗಿನೇ ಇವರು ಮೂರ್ತಿ ಪೂಜೆಯನ್ನು ಖಂಡಿಸಿದ್ದು, ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ, ಅಸ್ಪೃಶ್ಯತೆಯನ್ನು ಖಂಡಿಸ್ತಾರೆ. ಕೊನೆಗೆ ಇವರಲ್ಲೂ ಕೂಡ ಅಷ್ಟೇ ಮೊನೋಥಿಸಮ್ಸ್ಗೆ ಅಂದರೆ ಏಕದೇವತಾ ಆರಾಧನೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಎಲ್ಲ ಕಡೆ ಒಂದೇ ದೇವರು ಅನ್ನುವ ಕಲ್ಪನೆ ಬಂದರೆ ನಮ್ಮಲ್ಲಿ ಜಾತಿ ಪದ್ಧತಿ ಬರಲ್ಲ. ಜಾತಿ ಪದ್ಧತಿ ಬರದೇ ಇದ್ದರೆ ಅಸ್ಪೃಶ್ಯತೆ ಅಂತೂ ಹುಟ್ಟೋದೇ ಇಲ್ಲ. ಹೀಗಾಗಿ ಮೂರ್ತಿ ಪೂಜೆ ಮಾಡೋದ್ರಿಂದ ಜನರಲ್ಲಿ ವರ್ಗಗಳು ಸೃಷ್ಟಿಯಾಗ್ತವೆ ಅನ್ನೋ ಕಾರಣಕ್ಕಾಗಿ ಈ ಮೊನೋಥಿಸಮ್ನ ಬಗ್ಗೆ ಅಂದರೆ ಏಕದೇವತಾ ಆರಾಧನೆ ಬಗ್ಗೆ ಇವರು ಹೆಚ್ಚಿನ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಮೂಲತಃ ಗುಜರಾತಿಯವರಾದರೂ ಕೂಡ ಇವರು ತಮ್ಮ ವಿಚಾರಧಾರೆಗಳನ್ನು ಸತ್ಯಾರ್ಥ ಪ್ರಕಾಶದಲ್ಲಿ ಹಿಂದಿನಲ್ಲಿ ಬರೀತಾರೆ. ಯಾಕೆಂದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತಾಡೋದೇ ಹಿಂದಿ, ಹಾಗಾಗಿ ಹಿಂದಿನಲ್ಲಿ ಬರೀತಾರೆ. ಇನ್ನಿವರ ಫಾಲೋಯರ್ಸ್ಗಳಂತೂ ಭಾರತದ ರಾಷ್ಟ್ರೀಯತೆಗೆ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಯಾಕೆಂದರೆ ಲಾಲಾ ಹಂಸರಾಜ್ ಅವರು ಲಾಹೋರ್ನಲ್ಲಿ ಆಂಗ್ಲೋ ವೈದಿಕ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಆಂಗ್ಲೋ ವೈದಿಕ್ ಶಾಲೆ ಏನಾಗಿತ್ತು ಅಂತಂದರೆ ಎಲ್ಲ ರೀತಿಯ ವಿಚಾರಗಳನ್ನು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ನಿಜವಾಗಲೂ ಕೂಡ ವೇದಗಳಲ್ಲಿ ಅದ್ಭುತವಾದಂಥ ವಿಚಾರ ಹೇಗಿತ್ತು ಅಂತ ಹೇಳ್ತಾರೆ ಇವರು. ಆದರೆ ಅದನ್ನು ಓದದೇ ಇರೋದ್ರಿಂದ ಓದೋರು ಕೆಲವರು ಅದನ್ನು ತಪ್ಪಾಗಿ ಕಲ್ಪನೆಯನ್ನು ನಮಗೆ ಕಲಿಸಿದರೆ ಬಿಟ್ಟರೆ ಒರಿಜಿನಲಿ ಅದರಲ್ಲಿ ಸಮಾಜ ಸುಧಾರಣೆ ಬಗ್ಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಿಯೇ ಮತ್ತು ವೈದಿಕ ಸಿದ್ಧಾಂತ ಎಷ್ಟು ಅದ್ಭುತವಾಗಿತ್ತು ಅನ್ನೋದ್ರ ಬಗ್ಗೆ ಆಂಗ್ಲೋ ವೈದಿಕ್ ಶಾಲೆಗಳೆಲ್ಲವರು ಹೇಳ್ತಾ ಬಂದರು. ಇನ್ನು ಆರ್ಯ ಸಮಾಜದ ಎಲ್ಲ ಫಾಲೋಯರ್ಸ್ಗಳು ಕೂಡ ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದು ಸ್ಪಾರ್ಕ್ ಇದ್ದಂಗೆ. ಲಾಲಾ ಲಜಪತ್ ರಾಯ್, ಅದರಲ್ಲಿ ಬಾಲ್ ಗಂಗಾಧರ್ ತಿಲಕ್, ಒಂದು 2 ಹೆಸರು ಹೇಳ್ತಾ ಇದ್ದೀನಿ. ಎಷ್ಟು ಅದ್ಭುತವಾದ ವಿಚಾರಗಳು ಇವೆರಡು ಅಂತ. ಇವರಿಬ್ಬರ ವಿಚಾರಧಾರಿನಲ್ಲೇ ಗೊತ್ತಾಗುತ್ತೆ ಭಾರತ ಭಾರತೀಯರಿಗೆ ಅನ್ನುವ ದಯಾನಂದ ಸರಸ್ವತಿಯವರ ಘೋಷಣೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿದವರು ಇವರು.
ಇಂಡಿಯಾ ಫಾರ್ ಓನ್ಲಿ ಇಂಡಿಯನ್ಸ್ ಅನ್ನೋ ಸ್ಟೇಟ್ಮೆಂಟ್ ಇವ್ರದ್ದೇನೆ, ದಯಾನಂದ ಸರಸ್ವತಿ ಅವ್ರದ್ದು. ಅದನ್ನು ಚಾಚೂ ತಪ್ಪದೆ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಭಾರತೀಯರಿಗೆ ಅದನ್ನು ದೊರಕಿಸ್ಕೊಡ್ಲೇಬೇಕು ಅನ್ನೋ ಹೋರಾಟದಲ್ಲಿ ಯಾವತ್ತೂ ಕೂಡ ಮುಂದಿದ್ರು. ಇನ್ನು ಸ್ವಾಮಿ ಶ್ರದ್ಧಾನಂದ ಅವರು ಆರ್ಯ ಸಮಾಜದ ಬಹಳ ಒಳ್ಳೆ ಫಾಲೋಯರ್ಸ್. ಮತ್ತು ಸಹಜಾನಂದ ಸರಸ್ವತಿ ಅವರು ಕೂಡ ಬರ್ತಾರೆ, ಅದು ನಿಮ್ಮ ಪುಸ್ತಕದಲ್ಲಿಲ್ಲ, ಅವ್ರ ಬಗ್ಗೆನೂ ಕೂಡ ಓದ್ಕೊಳ್ಳಿ. ಸ್ವಾಮಿ ಶ್ರದ್ಧಾನಂದ ಅವರು ಶುದ್ಧಿ ಚಳುವಳಿಯನ್ನು ಆರಂಭಿಸ್ತಾರೆ. ಭಾರತದಲ್ಲಿ ಈ ಒಂದು ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ಭಾರತಕ್ಕೆ ಆ ನಂತರದಲ್ಲಿ ಎಂಟ್ರಿ ಕೊಟ್ಟಂಥ ಧರ್ಮಗಳು. ಇಲ್ಲಿ ಧರ್ಮ ಪರಿವರ್ತನೆ ಕೆಲಸ ಹೆಚ್ಚಾಗಿ ಕ್ರಿಶ್ಚಿಯನಿಟಿಯಿಂದ ಶುರುವಾಗ್ತಾ ಇತ್ತು ಬ್ರಿಟಿಷರ ಆಡಳಿತ ಅವಧಿಯಲ್ಲಿ. ಹಾಗಾಗಿ ಹಿಂದೂ ಧರ್ಮದಿಂದ ವಲಸೆ ಹೋದಂತಹ ಜನರನ್ನು ಪುನಃ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳಬಹುದು. ಇದರಿಂದ ತಪ್ಪು ಕಲ್ಪನೆಯಿಂದ ಹೊರಬಂದಂಥ ಇವರನ್ನ ಭಾರತೀಯ ಹಿಂದೂ ಧರ್ಮದ ಮೂಲ್ಯ ಅವ್ರನ್ನ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಬಹುದು ಅನ್ನೋ ವಿಚಾರಗಳಿಂದ ಸ್ವಾಮಿ ಶ್ರದ್ಧಾನಂದ ಅವರು ಶುದ್ಧಿ ಚಳುವಳಿಯನ್ನು ಮಾಡಿದ್ರು. ಈಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಗರ್ವಾಪ್ಸಿ ಚಳುವಳಿಯನ್ನು ಮಾಡ್ತಾರೆ. ಕೇರಳದಲ್ಲೂ ಕೂಡ ಈ ಚಳುವಳಿಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಆದರೂ ಈಗೂ ಕೂಡ ನಾವು ಅದನ್ನು ನೋಡ್ಬೋದು. ಸ್ತ್ರೀ ಶಿಕ್ಷಣದ ಪ್ರೋತ್ಸಾಹ ಮತ್ತು ಗೋಪೂಜೆಗೆ ಬೆಂಬಲ ಕೊಡ್ತಾರೆ. ಭಾರತದಲ್ಲಿ ಗೋಪೂಜೆಗಳನ್ನು ಆರಾಧನೆ ಮಾಡಿ ಗೋವುಗಳಿಂದಾಗಿಯೇ ಕೃಷಿ ಅಭಿವೃದ್ಧಿಯಾಗೋದು. ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಮೂಲ ಆಧಾರವೇ ಗೋವು. ಹಾಗಾಗಿ ಅದರ ಪೂಜೆಗೆ ಅವರು ಬೆಂಬಲ ಕೊಡ್ತಾರೆ. ಸ್ವರಾಜ್ಯ ಮತ್ತು ಸ್ವದೇಶಿ ಈ ಎರಡು ಕಲ್ಪನೆಗಳೇ ಭಾರತದ ರಾಷ್ಟ್ರೀಯತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಸೃಷ್ಟಿ ಮಾಡಿದ್ದು. ಸ್ವದೇಶಿ, ಸ್ವರಾಜ್ಯ, ಸ್ವಧರ್ಮ, ಸ್ವಪಕ್ಷ, ಸ್ವಸಂವಿಧಾನದಂತಹ ವಿಚಾರಧಾರೆಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಚಳುವಳಿಯಲ್ಲಿ ಮೂಡಿಸಿದ್ದೆ ಈ ನಮ್ಮ ಆರ್ಯ ಸಮಾಜ್. ನೆಕ್ಸ್ಟ್ ಬರೋಣ. ಒಂದು ಥರ ಕರೆಂಟ್ ಅಂತಲೇ ಅನ್ಬೇಕು. ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದ ಅಂದ ತಕ್ಷಣ ನಮ್ಮ ಮೈಯಲ್ಲಿ ಒಂದು ಶಕ್ತಿ ಹೊರಹೊಮ್ಮುತ್ತೆ. ವಿವೇಕಾನಂದರನ್ನು ಅರಿಯದವನು ಭಾರತದಲ್ಲಿದ್ದರೂ ಒಂದೇ, ಸತ್ರು ಒಂದೇ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ವಿವೇಕಾನಂದರನ್ನು ನಾವು ಓದಲೇಬೇಕು ಅಂತ. ಯಾಕೆ ಅಂತಂದರೆ ಅವ್ರ ವಿಚಾರಧಾರೆಗಳೇ ಹಾಗೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಯುವ ಜನತೆಗೊಂದು ಕರೆಯನ್ನು ಕೊಡ್ತಾರೆ. ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ನೀವು ಎಲ್ಲೋ ಒಂದು ಕಡೆ ಒಂದು ವಿಚಾರಕ್ಕಾಗಿ ನಿಲ್ಲೋದಲ್ಲ, ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ತೀರಿಸೋವರೆಗೂ ಕೂಡ, ಆ ಯಶಸ್ಸನ್ನು ಮುಟ್ಟೋದ್ರವರೆಗೂ ಕೂಡ ನಿಮ್ಮ ಒಂದು ಸಾಧನೆ ಅಷ್ಟು ಚೆನ್ನಾಗಿರಬೇಕು ಅಂತ. ಹಾಗಾಗಿ ಭಾರತದಲ್ಲಿ ಯುವಜನತೆಯ ಆರಾಧ್ಯ ಒಂದು ವ್ಯಕ್ತಿ, ಆದರ್ಶಪ್ರಾಯದ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದರು. ಮೂಲ ಹೆಸರು ನರೇಂದ್ರನಾಥ್ ಅಂತ. ನಿಮಗೆ ಭಾಳಷ್ಟು ಇವ್ರ ವಿಚಾರಧಾರೆಗಳನ್ನು ನಾವು ಯೂಟ್ಯೂಬ್ಗಳಲ್ಲಿ ಮಾತಾಡಿದ್ದೀವಿ. 1863 ಜನವರಿ 12 ಅದ್ಭುತವಾದಂಥ ದಿನ. ಇವರ ಗುರುಗಳಾಗಿ ರಾಮಕೃಷ್ಣ ಪರಮಹಂಸರ ಜೊತೆಯಿಂದ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಬಾಲ್ಯದಲ್ಲಿ ಇವರ ಕಥೆಗಳನ್ನು ನೀವು ಓದ್ತಾ ಇದ್ದರೆ ನಿಜವಾಗಲೂ ಸ್ವಾಮಿ ವಿವೇಕಾನಂದರ ಬಾಲ್ಯದಲ್ಲೇ ಅಂಥ ಅದ್ಭುತ ಶಕ್ತಿಯನ್ನು ಅವರು ತೋರಿಸಿದರು. ನಾನೊಬ್ಬ ಹೀಗಿರ್ಬೋದು, ಹೀಗಾಗಬಹುದು ಅಂತ ಅವ್ರ ತಾಯಿಗೂ ಗೊತ್ತಿತ್ತು. ಹಾಗಾಗಿ ನಾವು ಹೇಗೆ ಇತರರ ಜೊತೆ ವ್ಯವಹರಿಸ್ತೀವೋ ಅಷ್ಟು ಅದ್ಭುತವಾದಂಥ ವ್ಯಕ್ತಿಗಳಿಂದ ವಿಚಾರಗಳನ್ನು ಪಡ್ಕೊಂಡು ನಾವು ಬೆಳಿತೀವಿ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ಎಲ್ಲೋ ಒಂದು ಕಡೆ ನಮ್ಗೆ ಇನ್ಸ್ಪೈರ್ ಆಗ್ತಾರೆ. ನರೇಂದ್ರನಾಥ ಅನ್ನುವಂಥ ಇದ್ದ ಹೆಸರು ಅವರಿಗೆ ಸ್ವಾಮಿ ವಿವೇಕಾನಂದ ಆಗಿದ್ದೆ 1892ರಲ್ಲಿ. ಖೇತ್ರಿ ಮಹಾರಾಜರ ಸಲಹೆ ಮೇರೆಗೆ ನರೇಂದ್ರರ ಹೆಸರು ಚೇಂಜ್ ಆಗುತ್ತೆ, ಸ್ವಾಮಿ ವಿವೇಕಾನಂದ ಅಂತ. ಯಾಕೆಂದರೆ ಅಷ್ಟು ಚೆನ್ನಾಗಿ ವಿಚಾರಧಾರೆಗಳನ್ನು ಅವರಲ್ಲಿ ಪ್ರಕಟಪಡಿಸ್ತಾ ಇದ್ದಿದ್ರು. ಆನಂತರ 1893 ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಭಾಗವಹಿಸ್ತಾರೆ. ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅವತ್ತ ಒಂದು ಸಮ್ಮೇಳನಕ್ಕೆ ಹೋಗೋಕ್ಕೆ ಮೈಸೂರು ಒಡೆಯರಾಗಿದ್ದಂಥ 10ನೇ ಚಾಮರಾಜ ಒಡೆಯರ್ ಅವರಿಗೆ ಸಹಾಯ ಮಾಡಿದರು. ಅಂದರೆ ಆವಾಗ ನಮ್ಮಲ್ಲಿ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದಂಥ ಕಾಲ. ಹಾಗೆಯೇ ಅದ್ಭುತವಾದಂಥ ವಿಚಾರಗಳಿಂದ ವಿಶ್ವಮಟ್ಟದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ನೆನಪಿರಲಿ, ಇದು ಪ್ರತಿ ವರ್ಷ ನಡೀತಾ ಇದೆ. ಈಗಲೂ ಕೂಡ ವಿಶ್ವಧರ್ಮ ಸಮ್ಮೇಳನ ನಡೀತದೆ. ಅದರ ಒಂದು ಅದ್ಭುತವಾದ ಶಕ್ತಿ ಅವತ್ತು ಭಾಗವಹಿಸಿರೋದು ಇವತ್ತಿನವರೆಗೂ ಕೂಡ. ನಮ್ಮ ಈ ವಿಶ್ವಧರ್ಮ ಸಮ್ಮೇಳನಕ್ಕೆ ಯಾರು ಹೋಗಿದ್ರು ಭಾರತದಿಂದ ಅಂದರೆ ಮತ್ತು ಸ್ವಾಮಿ ವಿವೇಕಾನಂದ ಅಂತೀವಿ ಇಟ್ಟರೆ ಪ್ರತಿ ವರ್ಷ ಹೋಗ್ತಾ ಇರುವಂತಹ ಯತಿಗಳು ಭಾರತದಲ್ಲಿ ಸ್ವಾಮಿ ವಿವೇಕಾನಂದರಷ್ಟು ಪ್ರಖ್ಯಾತಿ ಆಗಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಆ ಸಮ್ಮೇಳನನೇ ಹಾಗಿತ್ತದು. ಅಲ್ಲಿ ಈ ಬಹಳಷ್ಟು ಚರ್ಚೆಗಳಲ್ಲಿ ಅವ್ರು ಭಾಗವಹಿಸಿರ್ತಾರೆ. ಆ ಎಲ್ಲ ಚರ್ಚೆಗಳಲ್ಲೂ ಸ್ವಾಮಿ ವಿವೇಕಾನಂದರನ್ನು ಪ್ರತಿ ಬಾರಿ ಟೀಸ್ ಮಾಡುವಾಗಲೂ ಕೂಡ
ಆ ಟೀಸ್ಗಳನ್ನೇ ಗೆಲುವಾಗಿ ಪರಿವರ್ತಿಸಿದವರೇ ಸ್ವಾಮಿ ವಿವೇಕಾನಂದರು. ನಿಮಗೆ ಅದ್ಭುತವಾದ ಕಥೆಗಳು ಸಿಗ್ತವೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ವಿಶ್ವಧರ್ಮ ಸಮ್ಮೇಳನದಲ್ಲಿ ಒಂದು ಸಣ್ಣ ಸ್ಟೋರಿ ಹೇಳಬೇಕಿಲ್ಲಿ. ಇವರು ಭಾಷಣ ಮಾಡಲಿಕ್ಕೆ ರಿಜಿಸ್ಟರ್ ಆದಂಥ ಟೈಮ್ ಇತ್ತು. ಅದು ಎಂಥ ಟೈಮು, ಎಲ್ಲರೂ ಊಟಕ್ಕೆ ಹೋಗುವಂಥ ಟೈಮ್. ಆ ಟೈಮಲ್ಲಿ ಇವರಿಗೆ ಭಾಷಣದ ಲಿಸ್ಟ್ ಕೊಟ್ಟಿದ್ರು, ಟೈಮಿಂಗ್ಸ್ ಕೊಟ್ಟಿದ್ರು. ಮತ್ತೇನು, ಈ ಭಾರತದ ಭಗವದ್ಗೀತೆಯ ಪುಸ್ತಕವನ್ನು ಎಲ್ಲ ಧರ್ಮಗ್ರಂಥಗಳ ಕೆಳಗಡೆ ಇಟ್ಟಿದ್ದರು. ಆಗ ಪಕ್ಕದಲ್ಲೊಬ್ಬ ಪತ್ರಕರ್ತ ಕೇಳ್ತಾನೆ, ಏನು ಸ್ವಾಮೀಜಿ ನಿಮ್ಮ ಧರ್ಮಗ್ರಂಥವನ್ನು ಕೆಳಗಿಟ್ಟಿದ್ದಾರೆ, ಅದರ ಮೇಲೆ ಉಳಿದೆಲ್ಲ ಧರ್ಮಗ್ರಂಥಗಳ ಪುಸ್ತಕಗಳನ್ನಿಟ್ಟಿದ್ದಾರೆ ಅಂದಾಗ ಸ್ವಾಮಿ ವಿವೇಕಾನಂದರು ಅವನು ನನಗೆ ಟೀಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿಲ್ಲ. ಅವ್ನಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂಥೇಳಿ ಅವ್ರು ಹೇಳ್ತಾರೆ, ಅವತ್ತು ಪ್ರಪಂಚದ ಎಲ್ಲ ಧರ್ಮಗಳು ನಿಂತಿರದೆ ಆ ಭಗವದ್ಗೀತೆಯ ಮೇಲೆ. ಇವತ್ತು ನಾನು ಆ ಭಗವದ್ಗೀತೆಯನ್ನು ತೆಗೆದೆ ಅಂತಂದರೆ ಉಳಿದೆಲ್ಲ ಧರ್ಮಗಳು ಕೆಳಗೆ ಬೀಳ್ತವೆ ಅಂತ ಹೇಳ್ತಾರೆ. ಹಾಗೆ ಹೇಳೋದ್ರ ಮುಖಾಂತರ ಭಾರತೀಯತೆ ಮತ್ತು ಹಿಂದುತ್ವದ ವಿಚಾರವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಅವರು ತಿಳಿ ಹೇಳನ್ನು ಮಾಡ್ತಾರೆ. ಇನ್ನೂ ಕೂಡ ಈ ಥರದ ಅನೇಕ ವಿಚಾರಗಳು ನಿಮಗಲ್ಲಿ ನಡೆದಿರ್ತವೆ. 1:30 ಟೈಮು ಊಟಕ್ಕೆ ಹೋಗುವಂಥ ಸಂದರ್ಭ, ಎಲ್ಲರೂ ಎದ್ದು ಹೋಗುವಾಗ ಇವರಿಗೆ ಭಾಷಣಕ್ಕೆ ಕರೀತಾರೆ. ಒಂದೇ ಒಂದು ಡೈಲಾಗ್, ನನ್ನ ಸಹೋದರ ಸಹೋದರಿಯರೇ ಅನ್ನೋ ಈ ಸ್ಟೇಟ್ಮೆಂಟ್ ಇಡೀ ಜನರನ್ನ ಮಂತ್ರಮುಗ್ನರನ್ನಾಗಿಸಿತ್ತು. ನಿಲ್ಲಿಸಿದ್ರು, ಜೋರಾಗಿ ಚಪ್ಪಾಳೆ ಹಾಕಿದ್ರು. ಅವತ್ತಿನವರ ಭಾಷಣ ಪ್ರಪಂಚದಲ್ಲಿ ಇವತ್ತವರೆಗೂ ಕೂಡ ವಿಶ್ವಧರ್ಮ ಸಮ್ಮೇಳನದಲ್ಲಿ ಆ ಭಾಷಣವನ್ನು ರಿಪೀಟ್ ಹಾಕ್ತಾರೆ. ಯಾಕೆ ಅಂತಂದರೆ ಅಷ್ಟು ಅದ್ಭುತವಾದಂಥ ವಿಚಾರಧಾರೆ. ನೋಡಿ, 1893ರಲ್ಲಿ ಮಾಡಿದ್ದನ್ನು 2023ರಲ್ಲೂ ಕೂಡ ಕೇಳ್ತಾರೆ ಅಲ್ಲಿಗೆ ಹೋದವರು ಅಂತಂದರೆ ಎಷ್ಟು ಅದರಲ್ಲಿ ಸತ್ವ ಇತ್ತು ಅನ್ನೋದನ್ನು ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ಅಂದರೆ ಒಂಥರ ಮೋಟಿವೇಟೆಡ್, ಇನ್ಸ್ಪೈರ್ ನಿಮಗೆಲ್ಲರಿಗೂ ಕೂಡ. ಹಾಗಾಗಿ ಅವರು ವೇದಾಂತವನ್ನು ಕುರಿತು ಮಾಡಿದಂಥ ಭಾಷಣ, 6 ವೇದಾಂತಗಳನ್ನು ಹೇಗೆ ನಾವು ದಕ್ಕಿಸ್ಕೊಳ್ಬೇಕು, ಹೇಗೆ ಶ್ರೇಷ್ಠ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಧರ್ಮ ಹೇಳುತ್ತೆ ಅನ್ನೋದನ್ನು ಹೇಳಿದ್ರಿಂದಾಗಿ ವಿಶ್ವ ಪ್ರಸಿದ್ಧವಾಗುತ್ತೆ ಅವತ್ತು ಭಾರತದ ಹಿಂದುತ್ವದ ನೆಲೆಗಳು. ಹಾಗಾಗಿ ಮುಂದೆ ಇವರು ಕೂಡ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲೇ ಸಂಚರಿಸ್ತಾರೆ. ದಕ್ಷಿಣದ ಕನ್ಯಾಕುಮಾರಿವರೆಗೂ, ಈಗಲೂ ಕನ್ಯಾಕುಮಾರಿಯಲ್ಲಿ ಹೋದರೆ ನಿಮಗೆ ವಿವೇಕಾನಂದ ರಾಕ್ ಸ್ಪಾಟ್ ಅಂತಲೇ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋಗಿ ಕೂತ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ನಮ್ಮ ಭಾರತ ನನ್ನ ಹಿಂದೆ ಇದೆ ಅನ್ನುವಂತಹ ಒಂದು ನಂಬಿಕೆ ಬರುತ್ತೆ. ಅಲ್ಲಿ ಬಹಳಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲೇ ಸಂಚರಿಸಿ ಜನರ ಹಸಿವು, ಬಡತನ, ಅಜ್ಞಾನ ಕಂಡು ಕಣ್ಣಲ್ಲಿ ನೀರು ಸುರಿಸ್ತಾರೆ. ನಾವು ಅಂದ್ಕೊಂಡಿದ್ದ ಭಾರತವೇ ಬೇರೆ, ಇಲ್ಲಿ ನಿಜವಾಗ್ಲೂ ಇರೋ ಭಾರತವೇ ಬೇರೆ ಅಂತ. ಅವ್ರು ಅವತ್ತೇ ತೀರ್ಮಾನ ತಗೊಳ್ತಾರೆ, ಎಲ್ಲಿಯವರೆಗೆ ಈ ಹಸಿವು, ಬಡತನ, ಅಜ್ಞಾನವು ಹೋಗೋದಿಲ್ವೋ ಅಲ್ಲಿಯವರೆಗೂ ಪ್ರತಿ ಬಾರಿ ಸತ್ತಾಗಲು ಮತ್ತೆ ಹುಟ್ಟಿ ಬರ್ತಾನೆ. ಈ ಅಜ್ಞಾನ, ಬಡತನ, ಹಸಿವುಗಳನ್ನು ಶಮಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣನ ಒಂದು ವಿಚಾರ ಇಲ್ಲಿ ನಿಮಗೆ ಪ್ರಕಟ ಆಗೋದಲ್ಲೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಸಂಭವಾಮಿ ಯುಗೆ ಯುಗೆ. ಇದೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು. ಮತ್ತೆ ಹುಟ್ಟಿ ಬರಬೇಕು, ಈ ಒಂದು ಸಮಾಜವನ್ನು ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಹಠ. ಹಾಗಾಗಿನೇ ಬಾಲ್ ಗಂಗಾಧರ್ ತಿಲಕ್ ಅವರು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅಂತ ಕೂಡ ಹೇಳ್ತಾರೆ ಅವರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆನೂ ಒಂದು ಕಥೆ ಇದೆ. ಬೆಂಗಳೂರಲ್ಲಿ ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆ ಆಯಿತು ಅನ್ನೋದಕ್ಕೆ ಅಲ್ಲೊಂದು ಇನ್ಸ್ಪೈರಬಲ್ ಸ್ಟೋರಿ ಕೂಡ ಇದೆ. ಟಾಟಾ ಅವರು ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ ಹೋದಾಗ ಸ್ವಾಮೀಜಿಯವರು ಹೇಳದಂತೆ, ನೀವು ಹೇಗೆ ನಮ್ಮಲ್ಲಿ ಐರನ್ ಇಂಡಸ್ಟ್ರಿಗಳಲ್ಲಿ ಕಬ್ಬಿಣದ ಒಂದು ಸರಳುಗಳನ್ನು ತಯಾರಿಸ್ತಿರೋ ಹಾಗೆ ಭಾರತೀಯ ಯುವ ಜನತೆಯಲ್ಲಿರ್ತಕ್ಕಂಥ ಶಕ್ತಿಯಿಂದ ಸದೃಢವಾದ ಭಾರತವನ್ನು ಕಟ್ಟೋದಕ್ಕೆ ನೀವು ವಿಜ್ಞಾನ ಬಲ್ಲವರು, ನೀವು ಅದನ್ನೇ ಕಟ್ಟಬೇಕು ಅಂತ ಹೇಳ್ತಾರೆ. ಅದರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಓಪನ್ ಆಗಿದ್ದರೂ ಕೂಡ ಸ್ವಾಮಿ ವಿವೇಕಾನಂದರ ಇನ್ಸ್ಪೈರೇಷನ್ ಇದೆ ಅಂತ ಹೇಳ್ತೀವಿ. ಹಾಗೆಯೇ ಇವರ ವಿಚಾರಧಾರೆಗಳಿಂದ ಅತಿ ಹೆಚ್ಚು ಪ್ರಭಾವಿತರಾದವರು ಅಂದರೆ ಸುಭಾಷ್ ಚಂದ್ರ ಬೋಸ್. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಯಾವತ್ತೂ ಕೂಡ ಭಾರತದಲ್ಲಿರೋ ಈ ಬಡತನ, ಹಸಿವು, ಅಜ್ಞಾನ ಇವುಗಳಿಂದ ಹೊರಗೆ ತರಲೇಬೇಕು ಅಂಥೇಳಿ ಭಾರತವನ್ನು ಸ್ವತಂತ್ರ ಆಗುವವರೆಗೂ ಹೋರಾಟ ಮಾಡ್ತೀನಿ ಅಂತೇಳಿ ಹೋರಾಟ ಮಾಡಿದಂತಹ ಯುಗ ಪುರುಷ ಅಂತಲೇ ಹೇಳ್ಬೋದು. ಇಷ್ಟು ವಿಚಾರಧಾರೆಗಳು ನಿಮಗೆ ಸ್ವಾಮಿ ವಿವೇಕಾನಂದರ ವಿಚಾರದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ಥಿಯೋಸಾಫಿಕಲ್ ಸೊಸೈಟಿ, ದಿವ್ಯಜ್ಞಾನ ಸಭೆ ಅಂತ ಕರಿತೀವಿ. ಸ್ಥಾಪನೆ ಆಗಿದ್ದು ಅಮೇರಿಕಾದಲ್ಲಿ.
ಕರ್ನಲ್ ಆಲ್ಕಾಟ್ ಅಮ್ಯಾರಿಕಾದವರು, ರಷ್ಯಾದ ಮ್ಯಾಡಮ್ ಬ್ಲಾವೆಟ್ಸ್ಕಿ ಇವರ ಒಂದು ಸಹಯೋಗದಿಂದ ನ್ಯೂಯಾರ್ಕಲ್ಲಿ ಸ್ಥಾಪನೆ ಆಗುತ್ತೆ. ಆದರೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕೇಂದ್ರವನ್ನು, ಇದರ ಥಿಯೋಸಾಫಿಕಲ್ನ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಮದ್ರಾಸ್ನ ಅಡಿಯಾರಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇಡೀ ಜಗತ್ತಲ್ಲೂ ಎಲ್ಲರೂ ಕೂಡ ಪಾಶ್ಚಿಮಾತ್ಯ ಜ್ಞಾನದ ಬಗ್ಗೆ ಮುಖ ಮಾಡಿದ್ದೀರಾ, ಎಲ್ಲರೂ ಪಾಶ್ಚಿಮಾತ್ಯ ಜ್ಞಾನವನ್ನು ಕಲಿಬೇಕು ಅಂತ ಹೇಳ್ತೀರಾ, ಆದರೆ ಅವ್ರು ಹೇಳ್ತಾರೆ ಭಾರತದ ಜ್ಞಾನದ ಮುಂದೆ ಪ್ರಪಂಚದ ಜ್ಞಾನ ಏನಕ್ಕೂ ಇಲ್ಲ ಅಂತ. ವಿಜ್ಞಾನ, ವೈಜ್ಞಾನಿಕ ನಿಲುಗಟ್ಟು, ಸಮಾಜದಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಅವರು ಎಳೆಯಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿರುವ ಜ್ಞಾನ ವಿಶ್ವದಲ್ಲೇ ಇಲ್ಲ, ಪರಿಜ್ಞಾನ ಪಾಶ್ಚಿಮಾತ್ಯದ ಅಂಧತ್ವದಿಂದ ಹೊರಬನ್ನಿ ಅಂತ ಕೂಡ ಅವರು ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡೋದ್ರ ಮುಖಾಂತರ ಒಬ್ಬ ಪರಿಪೂರ್ಣನಾಗೋದಕ್ಕೆ, ಸರ್ವತೋಮುಖ ಅಭಿವೃದ್ಧಿಯವನ್ನಲ್ಲಿ ಆಗಬೇಕು ಅಂದರೆ ಭಗವದ್ಗೀತೆಯ ಅಧ್ಯಯನ ಎಷ್ಟು ಮುಖ್ಯ ಅನ್ನೋದನ್ನು ಅನಿ ಬೆಸೆಂಟ್ರವರು ತೋರಿಸ್ಕೊಡ್ತಾರೆ. ಹಾಗಾಗಿ ಅವರು ತಮ್ಮ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳ ಮುಖಾಂತರ ಆ ವಿಚಾರವನ್ನು ಹೊರಗಾಗ್ತಾ ಬಂದರು. ಯಾವಾಗಲೂ ಥಿಯೋಸಾಫಿಕಲ್ನ ಉದ್ದೇಶನೇ ವಿಶ್ವಭ್ರಾತೃತ್ವ ಅಂತ. ವಸುದೈವ ಕುಟುಂಬಕಂ ಅಂತೇನು ನಾವು ಪಾಲನೆ ಮಾಡ್ತೀವಿ, ಆ ವಿಶ್ವಭ್ರಾತೃತ್ವದ ವಿಚಾರಗಳೇ ಥಿಯೋಸಾಫಿಕಲ್ನ ಉದ್ದೇಶ ಕೂಡ ಆಗಿತ್ತು. ಹಾಗಾಗಿ ಭಾರತದ ತತ್ವಶಾಸ್ತ್ರ, ವಿಜ್ಞಾನವನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡೋದ್ರ ಮುಖಾಂತರ ಥಿಯೋಸಾಫಿಕಲ್ ವಿಶ್ವಮಟ್ಟದಲ್ಲಿ ಬೆಳೀತು. ಹಾಗೆ ಬೆಳೆಯೋದಕ್ಕೆ ಇನ್ಸ್ಪೈರ್ ಆಗಿದ್ದೆ ಭಾರತದ ವೇದಾಂತಗಳು. ಅವರಲ್ಲಿ ಹೇಳ್ತಾ ಹೋಗ್ತಾರೆ, ಪ್ರಕೃತಿಗೆ ಇರುವಂಥ ನಿಗೂಢವಾದ ಶಕ್ತಿ ಮತ್ತು ಅದರ ತತ್ವ ಹಾಗೂ ಮಾನವನಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿಗಳು ಇವೆರಡೂ ಒಂದಾದರೆ ಹೇಗೆ ಜಗತ್ತು ಅದ್ಭುತವಾಗಿ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರಧಾರೆಯನ್ನು ಥಿಯೋಸಾಫಿಕಲಲ್ಲಿ ಅವರು ತಮ್ಮ ಉದ್ದೇಶಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗೆ ಎಕ್ಸ್ಪ್ಲೈನ್ ಮಾಡುವಾಗಲೇ ಅನಿ ಬೆಸೆಂಟ್ರವರು ಬನಾರಸ್ಸಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಅದು ಬನಾರಸ್ ವಿಶ್ವವಿದ್ಯಾಲಯ ಆಗುತ್ತೆ. ನೋಡಿ ಹೇಗಿದೆ ಅಂದರೆ, ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ನಡೆಸ್ತಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿದ್ದರು. ಈ ಹೋಮ್ ರೂಲ್ ಚಳವಳಿ ಬಂದಿದ್ದೆ ವಿದೇಶದಿಂದ ಭಾರತಕ್ಕೆ. ಅದನ್ನು ಭಾರತದಲ್ಲಿ ಅವ್ರು ಮಾಡ್ತಾರೆ. ಹೇಗೆ ಇಂಗ್ಲೆಂಡ್ನ ವಿರುದ್ಧ ಸ್ಕಾಟ್ಲ್ಯಾಂಡ್ ಅಂತ ರಾಷ್ಟ್ರಗಳು ಹೇಗೆ ಹೋರಾಟ ಮಾಡಿ ಇಂಗ್ಲೆಂಡ್ನ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ಗಳಿಸಿದ್ವೋ, ಹಾಗೆ ಭಾರತವೂ ಕೂಡ ಇಂಗ್ಲೆಂಡ್ನ ವಿರುದ್ಧ ಹೋರಾಟ ಮಾಡಬೇಕು, ಅದರಿಂದ ಸ್ವತಂತ್ರ ಆಗಬೇಕು ಅಂದರೆ ನಿಮ್ಮ ಪವರ್ ಏನು ಅಂತ ನೀವು ಅರ್ಥಕೊಂಡು ಹೋರಾಟ ಮಾಡಬೇಕು ಅಂತೇಳಿ ಹೋಮ್ ರೂಲ್, ನಿಮ್ಮ ಮನೆಯನ್ನು ನೀವೇ ಆಳಬೇಕು ಅಂತೇಳಿ ಹೇಳ್ಕೊಡೋದ್ರ ಮುಖಾಂತರ ಭಾರತದಲ್ಲಿ ಒಂದು ರಾಷ್ಟ್ರೀಯ ಶಕ್ತಿಯಾಗಿ ಕಾಣಿಸ್ಕೋತಾರೆ. ಹಾಗಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಅಂಥೇಳಿ ಇವ್ರನ್ನ ಕರೀಲಾಗತ್ತೆ. ಅಷ್ಟೊಂದು ಅದ್ಭುತವಾಗಿತ್ತು ಇವ್ರ ವಿಚಾರಗಳು. ಅದರ ನಂತರ ಬರೋದು ನಮಗೆ ಅಲಿಗಢ್ ಮೂಮೆಂಟ್. ಭಾರತದಲ್ಲಿ ಮುಸ್ಲಿಮರಲ್ಲೊಂದು ತತ್ವ ಇತ್ತು ಆ ಕಾಲಕ್ಕೆ, ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕಲಿತ್ರೆ ಅವನು ಮುಸಲ್ಮಾನಾಗಿ ಉಳಿಯಲ್ಲ ಅನ್ನುವಂಥ ನಂಬಿಕೆ. ಹಾಗಾಗಿ ಕುರಾನ್ ಒಂದನ್ನೇ ಓದಬೇಕು ನೀನು ಅಂಥೇಳಿ ಆ ಮುಸ್ಲಿಂ ಜಗತ್ತನ್ನು ಕುರಾನ್ನ ಸುತ್ತ ಕಟ್ಟಿಟ್ಬಿಟ್ಟಿದ್ರು. ಅಂಥ ಕಾಲದಲ್ಲೇ ಮುಸ್ಲಿಂ ನಾಡಲ್ಲೇ ಹುಟ್ಟಿದಂಥ ಒಂದು ಯುಗ ಪುರುಷ ಸರ್ ಸೈಯದ್ ಅಹಮದ್ ಖಾನ್ ಅವರು 1817 ದೆಹಲಿಯಲ್ಲಿ ಹುಡ್ತಾರೆ. ಅವ್ರು ಯಾವಾಗಲೂ ವಾದ ಮಾಡ್ತಾ ಬಂದರು, ಧಾರ್ಮಿಕ ಗ್ರಂಥಗಳ ಜೊತೆಗೆ ಪಾಶ್ಚಿಮಾತ್ಯ ಶಿಕ್ಷಣ ತುಂಬಾ ಅಗತ್ಯ, ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕಲಿಯೋದ್ರಿಂದ ಸಾಮಾಜಿಕ ಅಭಿವೃದ್ಧಿ ಆಗತ್ತೆ ಅಂತ. ಹಾಗಾಗಿ ಮುಸ್ಲಿಮರಿಗೆ ಲಿಟ್ರರಿ ಸೊಸೈಟಿ ಅಂತೇಳಿ 1863 ಸ್ಥಾಪನೆ ಮಾಡೋದ್ರ ಮುಖಾಂತರ ಇಂಗ್ಲೀಷ್ ಶಿಕ್ಷಣವನ್ನು ಕಲಿಯೋದಕ್ಕೆ ಪ್ರಚಾರಕ್ಕೆ ತಂದರು. ಯಾವಾಗ ಇಂಗ್ಲೀಷ್ ಶಿಕ್ಷಣದ ಅರಿವು ಶುರುವಾಯಿತೋ ಆಗ ಮುಸ್ಲಿಂ ಸಮಾಜದಲ್ಲಿ ಭಾಳಷ್ಟು ರೀತಿಯ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಆಯಿತು. ಹಾಗೆ ಮುಸ್ಲಿಮರಲ್ಲೂ ಕೂಡ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡಿಬೇಕು. ಹಾಗೆ ಪಡೆಯೋದ್ರ ಮುಖಾಂತರ ಸುಮ್ಮನೆ ಕೂರೋದಲ್ಲ, ಸರ್ಕಾರದಲ್ಲಿ ನಿಮ್ಮ ಪ್ರಾತಿನಿಧ್ಯತೆಯನ್ನು ಪಡಿಬೇಕು ಅಂತ ಹೇಳಿದ್ರು. ಯಾವಾಗ ನೀವು ಈ ಪ್ರಾತಿನಿಧ್ಯತೆ ಪಡಿತೀರೋ ಆಗ ಸಮಾಜದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತ. ಸ್ವತಂತ್ರ ಇಲ್ಲದೆ ಇರುವಂತಹ ಈ ಪರ್ದಾ ಪದ್ಧತಿಯ ವಿಚಾರಗಳನ್ನು ಅವರು ವಿರೋಧ ಮಾಡಿದ್ರು. ಬಹುಪತ್ನಿತ್ವವನ್ನು ವಿರೋಧ ಮಾಡಿದ್ರು. ವಿವಾಹ ವಿಚ್ಛೇದನ ಏನು ತಲಾಕ್ ಅಂತ ಹೇಳಿ ನೀವೇನು ವಿಚ್ಛೇದನ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳಿದ್ರು. ಹೀಗೆ ಆವತ್ತಿನ ಕಾಲಕ್ಕೇ ಸರ್ ಸೈಯದ್ ಅಹಮದ್ ಖಾನ್ ಅವರು ಪರ್ದಾ ಪದ್ಧತಿ, ಬಹುಪತ್ನಿತ್ವ, ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸ್ತಾ ಬಂದರು. ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇಂಗ್ಲೀಷ್ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರ ಮಾಡಿ ನಿಜವಾಗಲೂ ಶಿಕ್ಷಣ ಹೇಗಿರಬೇಕು, ಹೇಗೆ ಸಮಾಜ ಬದಲಾವಣೆ ಆಗಬೇಕು ಅನ್ನೋದನ್ನು ಅವರು ತಮ್ಮ ಸೈಂಟಿಫಿಕ್ ಸೊಸೈಟಿ ಮುಖಾಂತರ ಹೇಳೋದ್ರ ಜೊತೆಗೆ ವಿದೇಶದಲ್ಲಿ ಮುಸ್ಲಿಮರಿಗೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಈ ಸೊಸೈಟಿ ಮುಖಾಂತರ ಭಾಳಷ್ಟು ಧನ ಸಹಾಯವನ್ನು ಕೂಡ ಮಾಡಿಸ್ತಾರೆ. ಅಷ್ಟೇನಕ್ಕೆ ನಿಲ್ಲಿಲ್ಲ ಅವ್ರದ್ದು.
ಮುಂದೆ ಅವ್ರ ಹೋರಾಟ ಇದ್ದಿದ್ದು ಅಲಿಗಢ್ ಇನ್ಸ್ಟಿಟ್ಯೂಟ್. ಈ ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟೆಡನ್ನು ಅವನು ಜಾರಿಗೆ ತರ್ತಾರೆ ಪತ್ರಿಕೆಯನ್ನು. ಆ ಪತ್ರಿಕೆ ಮುಖಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ವೈಜ್ಞಾನಿಕ ವಿಚಾರಧಾರೆಗಳನ್ನು ಮತ್ತು ಇಂಗ್ಲೀಷ್ ಹಾಗೂ ಉರ್ದು ಭಾಷೆಯಲ್ಲಿ ಪ್ರಕಟ ಮಾಡಿ ಎಲ್ಲರಿಗೂ ಕೂಡ ಇವರು ಹತ್ತಿರ ಆಗ್ತಾರೆ. 1875 ಓರಿಯೆಂಟಲ್ ಕಾಲೇಜ್, ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಮುಂದೆ 1920 ಅದು ಮಹಮ್ಮದನ್ ಯೂನಿವರ್ಸಿಟಿಯಾಗಿ ಚೇಂಜ್ ಆಯಿತು. ಹೀಗೆ ಚೇಂಜ್ ಆಗೋದ್ರ ಮುಖಾಂತರ ಒಂದು ಬದಲಾವಣೆಯ ಗಾಳಿಯನ್ನು ತಂದದ್ದು ಇದೇ ಅಲಿಗಢ್ ಮೂಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ, ದಕ್ಷಿಣದ ಕೇರಳದಲ್ಲಿ ಒಂದು ದೊಡ್ಡ ಕ್ರಾಂತಿ. ಏಕೆ ಅನ್ನುವ ಪ್ರಶ್ನೆಯನ್ನಿಟ್ಕೊಂಡೇ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತಂದವರೇ ಶ್ರೀ ನಾರಾಯಣ್ ಗುರು ಅವರು. ಮರೆಯಲಾದೀತೆ ಇವ್ರನ್ನ, ನಾರಾಯಣ್ ಗುರು ಅವ್ರನ್ನ, ಸಾಧ್ಯನೇ ಇಲ್ಲ. 1854 ಕೇರಳದ ಎಳವ ಸಮುದಾಯದ ಕುಟುಂಬದಲ್ಲಿ ಜನಿಸಿದವರು ಸಮಾಜದಲ್ಲಿರೋ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. 1903 ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಆ ಮೂಲಕ ಎಳವ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ನೆರವನ್ನು ಕೊಡ್ತಾರೆ. 1928 ಅವರು ಮರಣ ಹೊಂದ್ತಾರೆ. ಆದರೆ ಅವ್ರ ಹೋರಾಟಗಳು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿತ್ತು. ಹೇಗಿತ್ತೋ, ಜಾತಿ ಪದ್ಧತಿಗಳಿಂದ ಹೊರಬನ್ನಿ ಅಂದ್ರೋ, ಪ್ರಾಣಿ ಬಲಿ ನಿಷೇಧ ತಪ್ಪು ಅಂದ್ರೋ, ಹಾಗಾಗಿ ಪ್ರಾಣಿ ಬಲಿಯನ್ನು ಮಾಡಬೇಡಿ, ಪ್ರಾಣಿ ಬಲಿಯನ್ನು ನಿಷೇಧ ಮಾಡಿಕೊಳ್ಳಿ, ಯಾವುದು ಅವುಗಳಿಗೂ ಬದುಕೋದಕ್ಕೆ ಅರ್ಹತೆ ಇದೆ, ನೀವು ಅವಕಾಶ ಇದೆ ಮಾಡಿಕೊಡಿ ಅಂದರು. ಹಂಗಾಗಿ ಜಾತಿ ಪದ್ಧತಿಯ ವಿರೋಧ, ಪ್ರಾಣಿ ಬಲಿ ನಿಷೇಧಕ್ಕಾಗಿ ಹೋರಾಟ. ಮುಂದೆ ಸಂಸ್ಕೃತ ಶಾಲೆಗಳನ್ನು ತೆರೆದು ಆ ಮೂಲಕ ಸಂಸ್ಕೃತ ಎನ್ನುವುದು ಕೇವಲ ಬ್ರಾಹ್ಮಣರಿಗಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಅದನ್ನು ಕಲಿಬೋದು ಅಂತ ಸ್ವತಃ ಅವರೇ ಕಲಿತು ಅದನ್ನು ಎಲ್ಲ ಅಲ್ಲಿನ ಸ್ಥಳೀಯ ಜನಾಂಗಕ್ಕೆ ಅವ್ರದ್ದೇ ಭಾಷೆಯ ಮುಖಾಂತರ ಸಂಸ್ಕೃತವನ್ನು ಟ್ರಾನ್ಸ್ಲೇಷನ್ಸ್ ಮಾಡಿ ಕಲಿಸೋದಕ್ಕೆ ಶುರು ಮಾಡಿದ್ರು. ದೇವಸ್ಥಾನದಲ್ಲಿ ಈ ಎಳವ ಸಮುದಾಯ ಅಥವಾ ಅದಕ್ಕಿಂತ ಕೆಳಮಟ್ಟದ ಸಮುದಾಯಗಳಿಗೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಇವರೇನು ಮಾಡಿದ್ರು, ಇವರೇ ಸ್ವಂತ 30 ದೇವಾಲಯಗಳನ್ನು ಕಟ್ಟಿ ಅಲ್ಲಿ ನೀವೇ ಆರಾಧನೆ ಮಾಡಿ ಅಂತೇಳಿ ಅವ್ರನ್ನೇ ಎಳವ ಸಮುದಾಯದವರು ಮತ್ತು ಅದಕ್ಕಿಂತ ಕೆಳ ಸಮುದಾಯನ ಅರ್ಚಕರನ್ನಾಗಿ ನೇಮಿಸಿ ಅಲ್ಲಿಯೂ ಕೂಡ ದೇವಸ್ಥಾನಗಳಿಗೆ ಪ್ರವೇಶ ಅವಕಾಶಗಳನ್ನು ಕಲ್ಪಿಸಿ ಭಾರತದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ತಂದವರು ಅವರೇನೆ. ಅವ್ರ ಗುರಿ ಒಂದೇ ಇತ್ತು, ಒಂದೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ. ಇದು ಆ ಸಮಾಜ ಕಲ್ಪನೆ ಬರಬೇಕು ಅನ್ನೋದೇ ಅವರ ಸಮಾಜದ ಸೃಷ್ಟಿ ಹೀಗಾಗಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿತ್ತು. ಅಂಥ ದೊಡ್ಡ ಮಟ್ಟದ ಹೋರಾಟವನ್ನು ಸೃಷ್ಟಿ ಮಾಡಿದವರೇ ನಮ್ಮ ಶ್ರೀ ನಾರಾಯಣ್ ಗುರು ಅವರು. ಹಾಗಾಗಿ ನಾರಾಯಣ ಗುರು ಅವರ ಈ ಧರ್ಮ ಪರಿಪಾಲನಾ ಯೋಗ ಸಂಸ್ಥೆ ಬಹಳಷ್ಟು ಬದಲಾವಣೆಗಳನ್ನು ಧಾರ್ಮಿಕ ಮಟ್ಟದಲ್ಲಿ ತರೋದಷ್ಟೇ ಅಲ್ಲ, ರಾಷ್ಟ್ರೀಯ ಚಳುವಳಿಯಲ್ಲಿ ಕೂಡ ಇವ್ರದ್ದು ದೊಡ್ಡ ಮಟ್ಟದ ಹೋರಾಟ ಇತ್ತು ಅಂತೇಳಿ ಹೇಳ್ತಾ, ಅಂಥ ಹೋರಾಟಗಳನ್ನು ನೀವು ಕಲಿಯುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಈ ಪಾಠಗಳನ್ನು ಸುದೀರ್ಘವಾಗಿ ಆಲಿಸಿ ಇಲ್ಲಿವರೆಗೂ ನೀವು ಆಲಿಸಿದ್ರೆ ಅಂದರೆ ಜೀವನ ಒಂದು ಪಾವನ ಆಯಿತು ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್, ರಮೇಶ್ ಸರ್. ಥ್ಯಾಂಕ್ ಯು, ಬಾಯ್.